ಗಣಪತಿ ಪ್ರಸನ್ನ ಸೇವಾ ಸಮಿತಿ ಚನ್ನರಾಯಪಟ್ಟಣ ಮತ್ತು ಸ್ವಸ್ಥ ಮಾರ್ಗ ಯೋಗ ಪ್ರತಿಷ್ಠಾನ ನಾಗಮಂಗಲ ವೇದ ಭಾರತಿ ಸಂಸ್ಥೆ ಹಾಸನ ಇವರ ಸಹಯೋಗದೊಂದಿಗೆ ಪಟ್ಟಣದ ಗಣಪತಿ ಆಸ್ಥಾನ ಮಂಟಪದಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಾತಾವರಣ ಶುದ್ಧಿ ಹಾಗೂ ಮನಃಶಾಂತಿಗಾಗಿ ಸಾಮೂಹಿಕ ಅಗ್ನಿಯೋತ್ರ ಹೋಮವನ್ನು ನೆರವೇರಿಸಲಾಯಿತು. ಹರಿಹರಪುರ ಶ್ರೀಧರ್ ಅವರ ನೇತೃತ್ವದಲ್ಲಿ ವೇದ ಭಾರತಿ ಸಂಸ್ಥೆ ಹಾಸನ ತಂಡದಿಂದ ಬೆಳಿಗ್ಗೆ ಅಗ್ನಿಹೋತ್ರ ಹೋಮ ನೆರವೇರಿತು. ತದನಂತರ ಮಾತನಾಡಿದ ಶ್ರೀಧರ್ಜಿ ಅವರು, ಯಜ್ಞ ಎಂದರೆ ಕೇವಲ ಭೌತಿಕವಾಗಿ ನೆರವೇರಿಸುವ ಧಾರ್ಮಿಕ ವಿಧಿವಿಧಾನ ಮಾತ್ರವಾಗಿರದೆ ನಮ್ಮ ಜೀವನದಲ್ಲಿ ನಾವು ಆಡುವ ಮಾತು, ನಮ್ಮ ನಡೆ ನುಡಿ, ನೋಟ, ಮಾಡುವ ಅಡಿಗೆ, ತಿನ್ನುವ ಆಹಾರ, ಕೈಗೊಳ್ಳುವ ಕಾರ್ಯಗಳು ಎಲ್ಲವೂ ಯಜ್ಞವೇ ಆಗಿದೆ. ಪ್ರತಿಯೊಬ್ಬರು ಕ್ರಿಯೆಯನ್ನು ಶುದ್ಧ ಭಾವದಿಂದ ಮಾಡಿ ಭಗವಂತನಿಗೆ ಅರ್ಪಿಸಿದರೆ ಅದುವೇ ನಿಜವಾದ ಯಜ್ಞ ಎಂದರು. ಅಗ್ನಿಹೋತ್ರ ಹೋಮ ಒಂದು ಸುಲಭ ಯಜ್ಞವಾಗಿದ್ದು ಪ್ರತಿಯೊಬ್ಬರು ಮಾಡಲು ಅರ್ಹರು. ಅಗ್ನಿಹೋತ್ರಕ್ಕೆ ಬಳಸುವ ಅವಿಸುಗಳಿಂದ ವಾತಾವರಣ ಶುದ್ಧೀಕರಣವಾಗುತ್ತದೆ ಮತ್ತು ಪಠಿಸುವ ಮಂತ್ರಗಳಿಂದ ಮನಶುದ್ಧಿಯಾಗುತ್ತದೆ ಎಂದು ಹೇಳಿದರು. ಯೋಗ ಗುರು ಲಕ್ಷ್ಮಣ್ ಮಾತನಾಡಿ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳ ನಡೆಯೂ ದಿನೇ ದಿನೇ ರೋಗಿಗಳು ಮತ್ತು ರೋಗಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದಕ್ಕೆ ಬಹುಮುಖ್ಯ ಕಾರಣ ಮಾನಸಿಕ ಅಶಾಂತಿ. ಸಹಜ ಆರೋಗ್ಯ ವೃದ್ಧಿಗೆ ಅಗ್ನಿಹೋತ್ರ ಸಹಕಾರಿ. ಅಗ್ನಿಹೋತ್ರ ಹೋಮ ಮಾಡುವುದರಿಂದ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ಮನಃಶಾಂತಿ ಉಂಟಾಗಿ ಹಲವಾರು ಭೌತಿಕ ಸತ್ಪರಿಣಾಮಗಳು ಉಂಟಾಗುತ್ತವೆ. ವೈರಸ್ ಸೋಂಕುಗಳು ಹೆಚ್ಚಿರುವ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಅಗ್ನಿಹೋತ್ರ ಹೋಮ ಮಾಡುವುದರಿಂದ ಸಹಜವಾಗಿ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ ಎಂದರು. ಚೂರು ಏನೋ ಬಾಯಿಗೆ ಚೂರು ಗಿಡ್ಕೊಂಡು ಊಟ ಮಾಡಿ ಅದಾತ್ರವಾಗಿ ಆಫೀಸ್ಗೆ ಹೋಗ್ತೀವಿ, ಮಕ್ಕಳಿಗೂ ಹಾಗೆ ಮಾಡ್ತೀವಿ, ಅಲ್ಲಿ ಮತ್ತೆ ಅದಾತ್ರವಾಗಿ ಏನೋ ತಿಂತೀವಿ. ಆದರೆ ಇದು ಆಹಾರವಲ್ಲ, ಇದು ಒಂದು ಗಾಡಿ ಹಾಕುವಂಥ ಪೆಟ್ರೋಲ್ ಅಲ್ಲ. ನಾವು ಊಟ ಮಾಡಬೇಕಾದ್ರೆ ಹೇಗೆ ಊಟ ಮಾಡಬೇಕು, ಯಾವಾಗ ಅದು ನಮಗೆ ಹಿತವಾಗುತ್ತೆ, ಯಾವಾಗ ಅದು ನಮ್ಮ ಬುದ್ಧಿ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿದರೆ, ನೀವು ದೇವರ ಪೂಜೆಯನ್ನು ಏನಾದ್ರು ಮಾಡೋಕ್ಕೆ ಹೇಗೆ ಕುಳಿತುಕೊಳ್ತೀರಿ, ಅಷ್ಟೇ ಶುದ್ಧವಾಗಿ, ಅಷ್ಟೇ ಪವಿತ್ರ ಭಾವನೆಯಿಂದ ಕುಳಿತುಕೊಳ್ಬೇಕು. ಕುಳಿತುಕೊಂಡು ನಾನು ಈ ಜಠರಾಗ್ನಿಗೆ ಹವಿಸ್ಸನ್ನು ಹಾಕ್ತಾ ಇದ್ದೇನೆ, ಯಜ್ಞವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತನ ಸ್ಮರಣೆ ಮಾಡ್ತಾ ಊಟ ಮಾಡ್ತೀರಾ, ಅದು ಭಗವಂತನಿಗೆ ಮಾಡಿದಂಥ ನೈವೇದ್ಯ. ಇಲ್ಲ ಏನೇನೋ ಮಾತಾಡಿಕೊಂಡು ಮತ್ತೆ ಏನೋ ಕೇಳಿಕೊಂಡು ಟಿವಿಯನ್ನು ನೋಡಿಕೊಂಡು ನಾವು ಅನ್ನವನ್ನು ಬಾಯಿಗೆ ಹಾಕೋತೀವೋ ಪಕ್ಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ, ಅಷ್ಟು ಅದ್ರಲ್ಲಿ ತಲೆಯನ್ನು ಮಾಡಿಬಿಟ್ಟಿರ್ತೀವಿ, ಧಾರಾವಾಹಿ ಬಂದುಬಿಡುತ್ತೆ, ಊಟ ಸಮಿಕೆಯೇ ಬರುತ್ತದು, ಅದು ನೋಡಲೇಬೇಕು, ಊಟ ಮಾಡಲೇಬೇಕು ಅಂದರೆ ಎರಡೂ ಕಥೆ ಆಗೋದಿಲ್ಲ. ಹಾಗೆ ಊಟ ಮಾಡುವಾಗ ಒಳ್ಳೆಯ ಮನಸ್ಸಿಂದ ಊಟ ಮಾಡಬೇಕಾ, ಒಂದು ಒಳ್ಳೆಯ ಸಂಗೀತ ಹಾಕ್ಕೊಳ್ಳಿ, ಯಾವುದೋ ಭಗವಂತನ ಶ್ಲೋಕಗಳನ್ನು ಹಾಕ್ಕೊಳ್ಳಿ, ಯಾವುದೋ ಮಂತ್ರವನ್ನು ಹಾಕ್ಕೊಳ್ಳಿ, ಕೇಳ್ತಾ ಆನಂದವಾಗಿ ಊಟ ಮಾಡಿ. ಅದೇನಾಗುತ್ತೆ, ಭೋಜನ ಯಜ್ಞವಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಸತ್ಪರಿಣಾಮವನ್ನು ಅದು ಉಂಟು ಮಾಡುತ್ತೆ. ಇದು ಯಜ್ಞ. ಇದೇ ವೇಳೆ ಅಶೋಕ್, ಮನೋಹರ್, ಶಿವರಾಮೇಗೌಡ, ಗಿರೀಶ್, ನಾಗೇಶ್, ಸವಿತಾ, ಗಾಯತ್ರಿ ಸೇರಿದಂತೆ ಹಲವಾರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.